ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ, ಘೃತಕ್ಕೆ ಸರ್ವೋತ್ತಮ ಸ್ನೇಹ ಅಂತ ಯಾಕೆ ಕರೀತಾರ, ಯಾಕೆ ಸರ್ವೋತ್ತಮ ಸ್ನೇಹ ಅಂತ ಹೇಳ್ತಾರೆ ನೋಡ್ರಿ. ಸ್ನೇಹ ಏನದ ಅದ್ರಾಗ 4 ಸರ್ವಶ್ರೇಷ್ಠ ಸ್ನೇಹ ಅಂತ ಹೇಳ್ಯಾರ್ರಿ. ಘೃತ, ತೈಲ, ಹೊಸ, ಮಜ್ಜ ಅದ್ರಾಗ ಸರ್ವೋತ್ತಮ ಸ್ನೇಹ ಘೃತ ಅಂದ್ರೆ ಗೋ ಘೃತಕ್ಕೆ ಯಾಕೆ ಹೇಳ್ಯಾರಪ್ಪ ಅಂದ್ರ, ಪಿತ್ತಜ ಯಾವ್ದು ವಿಕಾರ ಅದಾವ ನೋಡ್ರಿ, ಎಲ್ಲಾ ವಿಕಾರಗಳನ್ನು ಇದು ಗುಣ ಮಾಡ್ತೈತಿ. ಅದಕ್ಕೆ ಇದಕ್ಕೆ ಪರಮೌಷಧಿ ಅಂತಾನು ಹೇಳ್ಯಾರ್ರಿ. ಮತ್ತಿದು ವಾತ ಪಿತ್ತಹರ ಇರ್ತೈತಿ, ದಾಹ ಶಾಮಕ ಇರ್ತೈತಿ, ರಸ ಶುಕ್ರ ಓಜು ವೃದ್ಧಿಕರ ಮಾಡ್ತೈತಿ, ಶರೀರನ ಮೃದು ಮಾಡ್ತೈತಿ, ಸ್ವರವರ್ಣ ಪ್ರಸಾದನ ಕೂಡ ಮಾಡ್ತೈತ್ರಿ. ಇದನ್ನೆಲ್ಲ ಬಿಟ್ಟಿದ್ರೊಳಗೆ ವಿಶೇಷ ಕ್ವಾಲಿಟಿ ಏನಪ್ಪಾ ಅಂದ್ರ, ಯಾವುದೇ ಇಂಗ್ರೀಡಿಯೆಂಟ್ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದ್ರೆ, ಯಾವುದೇ ಡ್ರಗ್ ಜೊತೆಗೆ ಮಿಕ್ಸ್ ಮಾಡಿದ್ರು ಇದು ಘೃತ ಏನೈತಿ ತನ್ನ ಕ್ವಾಲಿಟೀಸ್ ಅನ್ನ ಬಿಟ್ಟು ಕೊಡಂಗಿಲ್ಲ. ಎದ್ರ ಜೊತೆ ಮಿಕ್ಸ್ ಮಾಡಿರ್ತಾರೆ ನೋಡ್ರಿ, ಅದನ್ನ ಕ್ವಾಲಿಟೀಸ್ ಕೂಡ ಅಕ್ವೈರ್ ಮಾಡುತ್ತಾ, ಅದ್ರ ತಂದ ನೇಚರ್ ಕ್ವಾಲಿಟೀಸ್ ಏನಿರ್ತೈತಿ ಒಟ್ಟ ಬಿಟ್ಟು ಕೊಡಂಗಿಲ್ರಿ. ಅದು ಘೃತದ್ದು ವಿಶೇಷತ. ಅದರ ಸಂಬಂಧ ಇದಕ್ಕೆ ಸರ್ವೋತ್ತಮ ಸ್ನೇಹ ಅಂತ ಹೇಳ್ಯಾರ್ರಿ. ಧನ್ಯವಾದಗಳು.